ಜೈ ಸಂವಿಧಾನ ನಮ್ಮ ದೇಶ ನಮ್ಮೆಲ್ಲರ ಹೆಮ್ಮೆ. ಸ್ಪರ್ಧಾ ಸಮಿತಿ ಗಣಕರಂಗರಿ ಧಾರವಾಡ 76ನೇಯ ಸಂವಿಧಾನ ದಿನಾಚರಣೆ ನವೆಂಬರ್ 26ರ ಪ್ರಯುಕ್ತ ಸಂವಿಧಾನ ವರದಾನ ಎಂಬ ಮುಕ್ತ ಕವನ ಸ್ಪರ್ಧೆಗೆ ನನ್ನ ಹೆಸರು ಪ್ರಿಯಾ ಶಿವಕುಮಾರ್, ನನ್ನ ಕಾವ್ಯನಾಮ ಚಿರದೀಪ್ತಿ. ನನ್ನ ಕವನದ ಶೀರ್ಷಿಕೆ ಸಂವಿಧಾನ ಜನ್ಮಸಿದ್ಧ ಹಕ್ಕಿನ ಹೊನ್ನಿನ ಜ್ಯೋತಿ. ಸ್ವಾತಂತ್ರ್ಯದ ಸೂಕ್ತ ಉಡುಗೊರೆ ಸಂವಿಧಾನದ ವರದಾನದಲ್ಲಿ ಪ್ರತಿ ಶಬ್ದಗಳು ನಮ್ಮ ಆತ್ಮಗೌರವದ ಹಕ್ಕುಗಳು. ಕರ್ತವ್ಯ ಮತ್ತು ನ್ಯಾಯವೇ ರಾಷ್ಟ್ರದ ಗುಟ್ಟುಗಳು. ದೇಶಭಕ್ತ ಎಂದರೆ ಇಲ್ಲಿ ಕರ್ತವ್ಯ ಪಾಲನೆ ಮಾಡುವವನು. ಸೌಹಾರ್ದತೆ ಎಂದರೆ ಶಾಂತಿ ಮತ್ತು ಸ್ನೇಹ ಬಂಧನ ನೀಡುವವನು. ಸ್ವಾತಂತ್ರ್ಯವೆಂದರೆ ಬಂಧನದಿಂದ ಮುಕ್ತಿ ಸಿಗುವುದು. ಸಮಾನತೆ ಎಂದರೆ ಒಗ್ಗಟ್ಟಿನ ಬಲವ ಇಡೀ ರಾಷ್ಟ್ರವೇ ತೋರುವುದು. ನ್ಯಾಯವೆಂದರೆ ಇಲ್ಲಿ ಸತ್ಯಕ್ಕೆ ದೊರೆಯುವ ಮಾನ್ಯತೆ. ನಾಗರಿಕರಿಗೆ ನ್ಯಾಯ ಸಿಗಬೇಕೆನ್ನುವುದು ಮೊದಲ ಆದ್ಯತೆ. ಭಾತೃತ್ವದಲ್ಲಿ ಒಬ್ಬರಿಂದ ಮತ್ತೊಬ್ಬರ ಕುರಿತು ಪರಸ್ಪರ ಪ್ರೀತಿ ಇದೆ. ಅದರೊಳಗೆ ಸಹೋದರತ್ವ ಭಾವನೆ ಹೊಂದಬೇಕೆಂಬ ನೀತಿ ಇದೆ. ಪ್ರಜಾಸತ್ತಾತ್ಮಕದಲ್ಲಿ ಜನರ ಆಡಳಿತ ಜನರಿಗಾಗಿ. ಭಾರತದ ಪ್ರತಿ ಹೆಜ್ಜೆಯು ಅವರೊಳಗಿನ ಕನಸಿಗಾಗಿ. ರಾಷ್ಟ್ರವೆಂದರೆ ಇಲ್ಲಿ ಮನಸ್ಸಿನ ಒಗ್ಗಟ್ಟಿನಿಂದ ಕಟ್ಟಿದ ಮನೆ. ಅಲ್ಲಿನ ಪ್ರೇಮ ನಿತ್ಯ ಧ್ವನಿಸುವಂತೆ ಮಾಡುವುದು ನಮ್ಮೆಲ್ಲರ ಹೊಣೆ. ಸಂವಿಧಾನ ಎನ್ನುವುದು ಕೇವಲ ಕಾಗದದ ಗ್ರಂಥವಲ್ಲ, ಬದ್ಧತೆಗೆ ಬೆಳಕು ನೀಡುವ ಪ್ರಾರ್ಥನೆಯ ಮಂತ್ರ. ಜನರ ಹಕ್ಕು ಕರ್ತವ್ಯಕ್ಕೆ ಸಂವಿಧಾನ ನೆಲೆ ನೀಡಿದೆ. ಸಹಕಾರ ಸಮಾನತೆಗೆ ಮತ್ತೊಂದು ಹೆಸರಾಗಿದೆ. ಕರ್ತವ್ಯದ ಜೊತೆ ಸುರಕ್ಷತೆ ನೀಡುವುದೇ ಇಲ್ಲಿ ಜವಾಬ್ದಾರಿ. ನಂಬಿಕೆಗೂ ಗೌರವ ನೀಡಬೇಕೆನ್ನುವುದೇ ಮೊದಲ ರೂವಾರಿ. ಸಂಸ್ಕೃತಿ ಮೌಲ್ಯ ಪರಂಪರೆ ಜೊತೆ ಸೇರಿ ಹೊಳೆಯುತ್ತಿದೆ. ನಿಷ್ಠೆ ಮತ್ತು ತ್ಯಾಗವು ಇಲ್ಲಿ ಜ್ಯೋತಿಯಂತೆ ಬೆಳಗುತ್ತಿದೆ. ಜೀವನದ ಮಾರ್ಗದರ್ಶನ ಅದರೊಳಗಿನ ಪ್ರತಿ ಸಾಲುಗಳು. ಸಂವಿಧಾನದಲ್ಲಿದೆ ಪ್ರಗತಿಗೆ ಬೇಕಾದಂತಹ ಜೀವನದ ದಾರಿಗಳು. ಈ ಒಂದು ಸ್ಪರ್ಧಾ ಸಮಿತಿಯ ಅಧ್ಯಕ್ಷರಾದಂತಹ ಸಿದ್ದರಾಮ ಹಿಪ್ಪರಗಿ ಸರ್ ಮತ್ತು ಸ್ಪರ್ಧೆಯ ಸಂಯೋಜಕರಾದಂತಹ ಗಣಪತಿ ಚಲವಾದಿ ಸರ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಈ ಒಂದು ಅಮೂಲ್ಯವಾದಂತಹ ಅವಕಾಶಕ್ಕಾಗಿ. ಜೈ ಸಂವಿಧಾನ ನಮ್ಮ ದೇಶ ನಮ್ಮೆಲ್ಲರ ಹೆಮ್ಮೆ.